ನಮಸ್ತೆ ಫ್ರೆಂಡ್ಸ್, ಕುರುಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ಅಂಗಡಿಗಳಲ್ಲಿ ಸಿಗುತ್ತಲ್ಲ ಗುಡ್ಡೆ ಬಿಸ್ಕೆಟ್, ಅದೇ ರೀತಿ ಮನೆಯಲ್ಲಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ. ಇಲ್ಲಿ 1 ಬೌಲಷ್ಟು ನಾವು ಸೂಜಿ ರವೆ ತೊಗೊಂಡಿದ್ದೀವಿ. ಅದೇ ಪ್ರಮಾಣವಾಗಿ ನಾವು 1 ಬೌಲಷ್ಟು ಸಕ್ಕರೆ ತೊಗೊಂಡಿದ್ದೀವಿ. 1 ಏಲಕ್ಕಿನ ಹಾಕ್ಕೊತಾ ಇದ್ದೀವಿ. ಇದಿಷ್ಟು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡ್ಕೊಂಡ ನಂತರ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀವಿ. ನಾವು ತೊಗೊಂಡಿರೋಂಥ ಸಕ್ಕರೆ ಮತ್ತು ರವೆನೂ 1 ಕಪ್ಪಷ್ಟು, ಅದೇ ಕಪ್ಪಿಂದ ನಾವು ಗೋಧಿ ಹಿಟ್ಟು ಹಾಕ್ಕೊಂಡ್ಬಿಟ್ಟು 1 ಸ್ಪೂನ್ ತುಪ್ಪ ಹಾಕ್ಕೊಂಡು 1 ಚಿಟಿಕೆ ಉಪ್ಪು ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಉಪ್ಪು ಹಾಕಿದ್ರೆ ಬಿಸ್ಕೆಟು ಟೇಸ್ಟ್ ಕಮ್ಮಿ ಆಗುತ್ತೆ, ಅದಕ್ಕೋಸ್ಕರ. ಇವಾಗ ಅಡುಗೆ ಎಣ್ಣೆ ಕೂಡ ಹಾಕ್ಕೊಳ್ತಾ ಇದ್ದೀವಿ. ಇದಿಷ್ಟು ಹಾಕ್ಕೊಂಬಿಟ್ಟು ಕಲಿಸ್ಕೊಂಡು ಡ್ರೈ ಆಗಿ ಮತ್ತು ನೀರು ಸ್ವಲ್ಪ ಸ್ವಲ್ಪನ ಸೇರಿಸಿ ಕಲಿಸ್ಕೋಬೇಕು. ಅದಕ್ಕೆ ಚಪಾತಿ ಹಿಟ್ಟಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು ಹಿಟ್ಟು. ಆ ರೀತಿ ಕಲಿಸ್ಕೊಂಡ್ರೆ ಬಿಸ್ಕೆಟ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಒಂದು 10 ನಿಮಿಷಗಳ ಕಾಲ ಬಿಟ್ಟ ನಂತರ ನಾವಿಲ್ಲಿ ಬಿಸ್ಕೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನೋಡಿ, ಒಂದು ನಿಂಬೆಹಣ್ಣಿನ ಸೈಜಷ್ಟು ಹಿಟ್ಟು ತೊಗೊಂಡ್ಬಿಟ್ಟು ನಾವು ಈ ರೀತಿ ನಾವು ಗುಡ್ಡೆ ಬಿಸ್ಕೆಟ್ ಥರನೇ ಬರಬೇಕಂತಂದರೆ ನಾವು ಈ ರೀತಿ ಜಾಲರಿ ಹಿಂಭಾಗದಲ್ಲಿ ಬಿಸ್ಕೆಟ್ನಿಟ್ಟು ಸ್ವಲ್ಪ ಪ್ರೆಸ್ ಮಾಡಿದರೆ ಈ ರೀತಿ ಡಿಸೈನ್ ಬರುತ್ತೆ. ನೋಡಿ, ಈ ರೀತಿ. ನೀವು ಬೇಡ ಅಂದರೆ ಹಂಗೆ ಪ್ಲೇನ್ ಕೂಡ ಮಾಡ್ಕೋಬೋದು. ನಾವು ಈ ರೀತಿ ಮಾಡ್ತಾಯಿದ್ದೀವಿ. ನೋಡಿ, ಈ ರೀತಿ ಮಾಡ್ಕೊಂಡು ಇಟ್ಕೊತಾ ಇದ್ದೀವಿ. ಎಲ್ಲ ಬಿಸ್ಕೆಟ್ನು ಇದೇ ರೀತಿ ಮಾಡಿಟ್ಕೊಂಡು ಎಣ್ಣೆ ಕಾಯ್ದಕ್ಕೆ ಕೂಡ ಇಟ್ಟಿದ್ದೀವಿ. ಮೀಡಿಯಮ್ ಫ್ಲೇಮಲ್ಲಿ ನಾವು ಎಣ್ಣೆನ ಚೆನ್ನಾಗಿ ಕಾಸ್ಕೊಂಡಿದ್ದೀವಿ. ಈಗ ಬಿಸ್ಕೆಟ್ನ ಒಂದೊಂದೇ ಹಾಕ್ಕೋಬೇಕಾಗುತ್ತೆ. ಹಾಕೊಂಬಿಟ್ಟು ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ತಿರುಗಿಸ್ಕೊಂತಾನೆ. ನೋಡಿ, ಇಲ್ಲಿ ನಾವು ಒಂದು 5 ಬಿಸ್ಕೆಟ್ ಹಾಕ್ಕೊಂಡಿದ್ದೀವಿ. ಮೊದಲನೇದಾಗಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ತಿರುಗಿಸ್ಬೇಕು. ಜಾಸ್ತಿ ಹೊತ್ತು ನಾವು ಸೀಸ್ಬಾರ್ದವನ್ನ. ನೋಡಿ, ಈ ರೀತಿ ತಿರುಗಿಸಿ ಹಾಕ್ಕೊಂತಾನೆ ಒಂದು ಒಳ್ಳೆ ಕಲರ್ ಬರಬೇಕು, ಬಿಸ್ಕೆಟ್ ಕಲರ್. ಅಲ್ಲಿವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ನೋಡಿರಿ, ಇಷ್ಟು ಸಿಂಪಲ್, ಇಷ್ಟು ಬೇಗ ಕೂಡ ಆಗುತ್ತೆ. ಮನೆಯಲ್ಲೇ ಟ್ರೈ ಮಾಡಿಬಿಟ್ಟು ಮಕ್ಕಳಿಗೆ ಕೊಡಿ, ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ನೋಡಿ, ಈ ರೀತಿ ಕಲರ್ ಬರ್ತಾ ಇದ್ದಾವೆ. ಇನ್ನೊಂದು 2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನಾವು ನಿಮಗೆ ತೋರಿಸ್ತೀವಿ. ಅದೇ ರೀತಿ ನೀವು ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರ್ತವೆ. ನೋಡಿ, ಈ ರೀತಿ ತಿರುಗಿಸ್ತಾ ಚೆನ್ನಾಗಿ ಬೇಯಿಸ್ಕೋಬೇಕು. ನಮಗೆ ನಮ್ಮ ವಿಡಿಯೋಗಳೆಲ್ಲ ಇಷ್ಟ ಆದರೆ ನಿಮಗೆ ನಮ್ಮ ವಿಡಿಯೋಕ್ಕೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಕೂಡ ಮಾಡಿ. ನೋಡಿ, ಬಿಸ್ಕೆಟ್ ಕಲರ್ ಚೇಂಜ್ ಆಗ್ತಾ ಇದೆ, ನೋಡ್ಬೋದು. ಇಲ್ಲಿ ನಾವು ಇಷ್ಟು ಬೆಂದರೆ ಸಾಕಾಗುತ್ತೆ. ನಾವು ಒಂದೊಂದಾಗಿ ಈಗ ಎತ್ಕೊತಾ ಇದ್ದೀವಿ. ನೋಡಿ, ಇಲ್ಲಿ ಒಂದು ಹೋಲ್ಸಿರೋವಂಥ ಪ್ಲೇಟ್ಗೆ ಹಾಕ್ಕೋಬೇಕು. ಅದರಲ್ಲಿ ಮಿಕ್ಕಿರುವಂಥ ಎಣ್ಣೆ ಎಲ್ಲ ಹೋಗುತ್ತೆ ಅಂತ ಹೇಳ್ಬಿಟ್ಟು. ನೋಡಿರಿ, ಪಕ್ಕ ಬಿಸ್ಕೆಟ್ ಕಲರ ಬಂದವು ಇವು. ನೀವು ಇದೇ ರೀತಿ ಟ್ರೈ ಮಾಡಿ ಮನೆಯಲ್ಲಿ ಹೇಗೆ ಬಂತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಂಗೆ ನೋಡಿ, ನಾವು ಇನ್ನೊಂದು ಬ್ಯಾಚ್ ಕೂಡ ಅದೇ ರೀತಿ ಮಾಡಿಟ್ಕೊಂಡಿದ್ವಿ. ಅದನ್ನು ಕೂಡ ನಾವು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ. ಇದು ಕೂಡ ಅಷ್ಟೇ, ಸ್ವಲ್ಪ ಬೇಯ್ತಿದ್ದಂಗೆ ನಾವು ತಿರುಗಿಸಿ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಈ ರೀತಿ ಒಂದು 3 ಪದಾರ್ಥಗಳಿಂದ ಬೇಗನೆ ಆಗುವಂಥ ಬಿಸ್ಕೆಟ್ ರೆಸಿಪಿ ಇದು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇಲ್ಲಿ ನೋಡಿ, ಇದು ಕೂಡ ರೆಡಿ ಆಯಿತು. ನಾವು ಇದು ಕೂಡ ಎತ್ಕೊತಾ ಇದ್ದೀವಿ. ನಾವೆಲ್ಲ ಬಿಸ್ಕೆಟ್ನು ಫ್ರೈ ಮಾಡಿದ್ಮೇಲೆ ನಿಮಗೆ ಸರ್ವ್ ಮಾಡಿ ಕೂಡ ತೋರಿಸ್ತಿದ್ವಿ, ನೋಡ್ಬೋದು. ಬಿಸ್ಕೆಟು ಅಂಗಡಿಗಳಲ್ಲಿ ಸಿಗುತ್ತಲ್ಲ, ಅದೇ ರೀತಿ ಮನೆಯಲ್ಲಿ ನಾವು ಯಾವ ರೀತಿ ಮಾಡೀವಿ ಅಂತ ಹೇಳ್ಬಿಟ್ಟು ನೀವೇ ನೋಡಿದ್ರಲ್ಲ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಕೂಡ ಮಾಡಿ. ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ವಿಡಿಯೋ ಕೊನೆ ತನಕ ನೋಡೋದಕ್ಕಾಗಿ ಧನ್ಯವಾದಗಳು.